ಆಲ್ಮೋಸ್ಟ್ 2.7 ಮಂತ್ಸ್ ಆಯಿತು. 2 years 7 months ಆಯಿತು ವರ್ಕೌಟ್ ಮಾಡಿ ಸ್ಟಾರ್ಟ್ ಮಾಡಿ. ಸ್ಟಾರ್ಟಿಂಗಲ್ಲಿ ನಾನೇನು ಮಾಡಿದೆ ಅಂದರೆ ಬಟ್ ಐ ಹ್ಯಾಡ್ ನಾಲೆಡ್ಜ್ ಫ್ರಮ್ ಬಿಗಿನಿಂಗ್ ಸ್ವಲ್ಪ ಇತ್ತು, ಬಟ್ ಈ ಥರ ಅಲ್ಲ, ಹಿಂಗೆ ಸ್ಪಾಟ್ ರಿಡಕ್ಷನ್ ಅದೆಲ್ಲ ಐ ಹ್ಯಾಡ್ ಗುಡ್ ನಾಲೆಡ್ಜ್. ಆಮೇಲೆ ಜಿಮ್ಗೆ ಹೋದೆ. ಸ್ಟಾರ್ಟಿಂಗಲ್ಲಿ ಒಬ್ಬನೇ ಹೋದೆ, ಜಿಮ್ಮಲ್ಲಿ ಹಂಗೆ ಪರಿಚಯ ಆದರು. ಮತ್ತು ಆ ಜಿಮ್ ಚೇಂಜ್ ಮಾಡಿದೆ, ಫ್ರೆಂಡ್ಸ್ ಜೊತೆ ಹೋದೆ, ಫ್ರೆಂಡ್ಸ್ ಬಿಟ್ಟರು, ಮತ್ತು ನಾನು ಬೇರೆ ಜಿಮ್ಗೆ ಹೋದೆ. ಸೊ ನಾನಿದು 2.7 yearsಲ್ಲಿ ಅಟ್ಲೀಸ್ಟ್ ನಾನು 1.5 years ಒಬ್ಬನೇ ಟ್ರೈನ್ ಮಾಡಿ. ಅಂಡ್ ಇನ್ನೊಂದೇನು ಗೊತ್ತಾ, ಒಬ್ಬನೇ ಟ್ರೈನ್ ಮಾಡ್ತಿದ್ದೆ ಬೆಳಗ್ಗೆ 5 ಗಂಟೆಗೆ. ಸೊ ಅದು ನನಗೆ 5 o'clock ಎದ್ದು ಮಾಡಿದ್ದೀನಿ ವರ್ಕೌಟ್ ಇಲ್ಲ ಅಂತಲ್ಲ, ಬಟ್ ಇವಾಗ ಸ್ವಲ್ಪ ಲೇಸಿ ಆಗ್ಬಿಟ್ಟಿದ್ದೀನಿ. ನನಗೆ ಇದು ವರ್ಕೌಟ್ಗಿಂತ ಇನ್ನೊಂದೇನು ಗೊತ್ತಾ ಬ್ರೋ, ಫಸ್ಟು ಯು ಶುಡ್ ಹ್ಯಾವ್ ದಟ್ ಮೈಂಡ್ ಸೆಟ್. ನೀನು ಮೈಂಡ್ ಸೆಟ್ ಎಷ್ಟು ಸ್ಟ್ರಾಂಗ್ ಇಟ್ಕೊಂತ, ಇವಾಗ ನಿಮಗೆ ಮೈಂಡ್ ಸೆಟ್ ಇತ್ತು ಈವನ್ ಇನ್ ಕೋವಿಡ್ ಇವೆಂಟ್ ಆ ಥರ ಬಿಲ್ಡ್ ಮಾಡ್ಕೋಬೇಕು. ಇವಾಗ ನಾನು ಒಂದು ವಾರ ಮನೇಲಿ ಮಲ್ಕೊಂಡ್ಬಿಟ್ರೆ ನೆಕ್ಸ್ಟ್ ವೀಕ್ ಎದ್ದೋಳು ಇದಿರಲ್ಲ, ಮೈಂಡ್ ಇರಲ್ಲ, ಬಾಡಿ ಅದೇ ಥರ ಅಡಾಪ್ಟ್ ಆಗ್ಬಿಡುತ್ತೆ. ಸೊ ಇವಾಗ ಎಲ್ಲರೂ ಹೇಳ್ತಾರೆ, ಏನಂತಾರೆ, ಬೆಳಗ್ಗೆ ಎಷ್ಟೊಗೆ ಟ್ರೈನ್ ಮಾಡಿದ್ರೆ ಮಸಲ್ ಬಿಲ್ಡಿಂಗ್ ಆಪ್ಟಿಮಲ್ ಅಲ್ಲ, ಅದು ಇದು. ಸೊ ಇಟ್ಸ್ ಓಕೆ, ಬಟ್ ಐ ಆಮ್ ಟ್ರೈಂಗ್ ಟು ಮೇಕ್ ಸಮಥಿಂಗ್ ಔಟ್ ಆಫ್ ಇಟ್. ಆ ಥರ ನಾನು ಸುಮ್ಮನೆ ರೀಸನ್ಸ್ ತಗೊಳತ್ತೀನಿ. ಈಗ ಹೆಂಗಿದ್ದು, ಇವಾಗ ಬೇಜಾನ್ ಜನ ರೀಸನ್ಸ್ ಏನು ಕೊಡ್ತಾರೆ, ಜಿಮ್ಗೆ ಟೈಮೇ ಇಲ್ಲ ನನಗೆ, ಐ ವಾಂಟ್ ಟು ಪ್ರೂವ್ ದೆಮ್ ರಾಂಗ್. ನೋಡಿ, ಇವಾಗ ಬೆಳಗ್ಗೆ ನೀವು ಮಾಡಿದ್ರು ಮಸಲ್ ಬಿಲ್ಡ್ ಮಾಡ್ಬೋದು, ನಿಮ್ಮ ಡೈಲಿ ರೋಟೀನ್ ಕೂಡ ಕಂಪ್ಲೀಟ್ ಮಾಡ್ಕೋಬೋದು. ದಟ್ ಈಸ್ ವಾಟ್ ಐ ಆಮ್ ಟ್ರೈಂಗ್ ಟು ಹೆಲ್ಪ್. ಮತ್ತು ಇನ್ನೊಂದು, ಬೆಳಗ್ಗೆ ಎದ್ದು ಹೋದಾಗ ಜಿಮ್ ಕೂಡ ಖಾಲಿ ಇರುತ್ತೆ, ಲೈಕ್ ಆ ಟೈಮ್ ಮಾತ್ರ ಬೆಸ್ಟು. ನಮ್ಮ ಜಿಮ್ಮಲ್ಲಿ ಇದೆ, ನಮ್ಮ ಜಿಮ್ಮು ಗ್ಲಾಸೇ ಇರೋದು, ಒಂದು ಸೈಡ್ ಫುಲ್ ಡಾರ್ಕ್ ಇರುತ್ತೆ, ಆಚೆ ಎಲ್ಲ ಝೋನ್, ಯಾರು ಇರಲ್ಲ, ಕ್ಲೀನಾಗಿ ವರ್ಕೌಟ್ ಮಾಡ್ಕೊಂಡು ಹೊರಟೋಗೋದು. ಅದು ನನಗೆ ಇಷ್ಟ ಮಾಡೋಕ್ಕೆ ಬೆಳಗ್ಗೆ, ಬಟ್ ವರ್ಕ್ ಇರೋದ್ರಿಂದ ಬ್ಯಾಲೆನ್ಸ್ ಮಾಡಲೇಬೇಕು ಲೈಫಲ್ಲಿ. ಬಟ್ ಯು ಆರ್ ಡೂಯಿಂಗ್ ಇಟ್ ಸಮ್ವೇರ್. ಲಾಸ್ಟ್ ಒನ್ 2.5 ಟ್ರೈ ಮಾಡಿ. ಸ್ಕಲ್ ಕ್ರಷರಾ? ಓಕೆ. Easy, lightweight. 3, 4, 5, 6, 7, 8, 9, 10. Last. Come on. Last. 1, 2, 3, lightweight. 4, 5, 6. Crazy. ಗೊತ್ತಾಗ್ತಿದೆ ಐಸೋಲೇಷನ್ ಅಂದರೆ ಲೈಕ್ ಅದರಲ್ಲಿ, ಬಟ್ ಹೆಂಗೆ ಅಂದರೆ ಇದನ್ನು ಡಿಫ್ರೆನ್ಷಿಯೇಟ್ ಮಾಡೋದು ನಾನು ನನ್ನ ವ್ಯೂವಲ್ಲಿ. ಐಸೋಲೇಷನಲ್ಲಿ ಇಟ್ಸ್ ಫಾರ್ ರಿಕವರಿ ಅಂತ ಅಂದ್ಕೊಳ್ತೀನಿ. ಯಾಕೆಂದರೆ ಐಸೋಲೇಷನಲ್ಲಿ ಪಂಪ್ ಇಷ್ಟೊಂದು ಬರಲ್ಲ, ತುಂಬಾನೇ ಸ್ಟೆಬಿಲಿಟಿ ಇರುತ್ತೆ. ಅಂದರೆ ಯು ಆರ್ ಲೈಕ್ ಐಸೋಲೇಟಿಂಗ್ ಫುಲ್. ಆ ಮಸಲ್ ಹೆಂಗೆ ಅಂದರೆ ಯು ಆರ್ ಕ್ಲೀನ್ಲಿ ಫೋಕಸಿಂಗ್ ಆನ್ ದ್ಯಾಟ್. ಇದರಲ್ಲಿ ಇಟ್ಸ್ ಲೈಕ್ ಓಲ್ಡ್ ಸ್ಕೂಲ್. ಯಾವುದು ಎರಡು ಟ್ರೈ ಮಾಡೋದು ಒಳ್ಳೇದು. ದಟ್ ಈಸ್, ಅದನ್ನೇ ನಾನು ಹೇಳಕ್ ಬಂದೆ. ಇಲ್ಲಾಂದ್ರೆ ಇನ್ನೊಂದೇನಾಗುತ್ತೆ ಅಂದರೆ, ನಾನು ಅಬ್ಸರ್ವ್ ಮಾಡಿದ್ದು ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ, ನೀವು ಐಸೋಲೇಷನ್ ಮಾಡ್ಕೊಂಡೇ ಇದ್ರೆ ಅಕಸ್ಮಾತ್ ನೀವು ಕಾಂಪೌಂಡ್ಗೆ ಹೋದ್ರೆ ಇಂಜುರಿ ಗ್ಯಾರಂಟಿ ಪಕ್ಕ. ದಟ್ ಈಸ್ ವಾಟ್ ಐ ನೋಟಿಸ್ಡ್. ಈಗ ನಾನು ಇನ್ನೊಂದೇನು ಗೊತ್ತಾ, ನಾನು 3 years ಆಲ್ಮೋಸ್ಟ್ ಅಲ್ಲಿ ಬೆಂಚ್ ಪ್ರೆಸ್ಸೇ ಮಾಡಿಲ್ಲ. ಸೊ ಅದು ಒಂದು ಹಂಗೇನು ಅಂದರೆ, ಒಬ್ಬನೇ ಟ್ರೈನ್ ಮಾಡ್ತಿದ್ನಲ್ಲ, ಸ್ಕೇರ್ಡ್, ಯಾಕೆ ಬೇಕಪ್ಪ. ಸ್ಕ್ವಾಟ್ಸ್ ಹೊಡೆದಿದ್ದೀನಿ, ಡೆಡ್ ಲಿಫ್ಟ್ ಹೊಡೆದಿದ್ದೀನಿ, ಬಟ್ ಬೆಂಚ್ ಟ್ರೈ ಮಾಡಿಲ್ಲ. ಯಾಕೆಂದರೆ ಏನೋ ಮಾಡಿಬಿಡ್ಬೋದು, ಬಟ್ ವೆನ್ ಯು ಗೋ ಫಾರ್ ಟಾಪ್ ಸೆಟ್ ಯಾರು ಇರಲ್ಲ, ಬೆಳಗ್ಗೆ ಇದ್ರೆ ಅದೊಂಥರ ಇದು ಸಪೋರ್ಟಿವ್ ಇರುತ್ತೆ. ಬಟ್ ಯು ಕ್ಯಾನ್ ಟ್ರಸ್ಟ್ ಸಮ್ವನ್, ಬಿಟ್ಟರು ಎತ್ತಾರಪ್ಪ ಅನ್ನೋ ಥರ. ಹಿಂಗೆ ಜಿಮ್ಮಿಗೆ ಜಾಯ್ನ್ ಆಗೋಕ್ಕೆ ಯಾರು ಇನ್ಸ್ಪಿರೇಷನ್ ಇದೆ ನಾನು ಕೇಳ್ಬೇಕು. ಇನ್ಸ್ಪಿರೇಷನ್ ಅಂತ ಯಾರು ಇರಲಿಲ್ಲ. ಓಕೆ. ಸೊ ಆಕ್ಚುಲಿ ನಾನು ಇದು ಜಿಮ್ ಮಾಡೋಕ್ಕಿಂತ ಮುಂಚೆ ನಾನು ಸ್ಟಾರ್ಟ್ ಮಾಡಿದ್ದು ಮಾರ್ಷಲ್ ಆರ್ಟ್ಸ್. ಓಕೆ. ಬಾಕ್ಸಿಂಗ್. ಬಾಕ್ಸಿಂಗ್ ಮಾಡ್ತಾ ಇದ್ದೆ. ಸೊ ಅಲ್ಲಿ ಬಾಕ್ಸಿಂಗ್ ಮಾಡ್ತಾ ಮಾಡ್ತಾ
ಒಂದು ವೆಯ್ಟ್ ಕ್ಯಾಟಗರಿ ಅಂತ ಇರುತ್ತೆ ಅದರಲ್ಲಿ ಸ್ಪೋರ್ಟ್ ಅಲ್ಲಿ. ಸೊ ಅಂಡರ್ ವೆಯ್ಟ್ ಅಲ್ಲೇ ಇದ್ದೆ. ಸೊ ಯೂಸ್ ಟು ಬಾಕ್ಸ್ ಓ ಅದೊಂಥರ ತಲೆಯಲ್ಲಿ ಇದ್ಬಿಡುತ್ತೆ. ಇತ್ತು. ಮತ್ತೆ ಕಾಲೇಜ್ಗೆ ಹೋದ್ರೆ ಎಲ್ಲ ಹೋದ್ರೆ ನಮ್ಮ ಕ್ಲಾಸ್ ಅವರೇ ನನ್ನ ತಮ್ಮ ಅಂತ ಕರೆಯೋರು. ಓ ದಟ್ ದಟ್ ಈಸ್ ಅದು ನಾನು ಇನ್ನೊಂದು ಬ್ರೋ, ಎಲ್ಲರೂ ಅಲ್ಲಿ ಮೋಸ್ಟ್ ಆಫ್ ನಮ್ ಜಿಮ್ಗೆ ಜಾಯ್ನ್ ಆಗೋದೇ ಅದಕ್ಕೆ. ನೀವ್ ಯಾರನ್ನ ನೋಡಿ ಇನ್ಸಲ್ಟ್ ಆಗಿರೋರು, ಹೌದು. ಬಟ್ ನಾನು ಇದನ್ನ ಏನು ಕೇಳ್ತಾ ಇದೀನಂದ್ರೆ, ಬಟ್ ಅದೇ ಟ್ರೂತ್, ಇನ್ಸಲ್ಟ್ ಆಗಿರೋರೇನೆ ಜಿಮ್ಗೆ ಹೋಗಿ ಹೋಗಿದ್ರು ಅವರೇ ಬಾಡಿ ಮಾಡೋದು. ಜಿಮ್ಗೆ ಹೋಗೋದ್ ಬೇರೆ, ರೆಸಲ್ಯೂಷನ್ ಇಟ್ಕೊಂಡು ಬರೋರು, ಅದೇನು ಆಗಲ್ಲ. ಅಂಡ್ ಇನ್ನೊಂದೇನು ಗೊತ್ತಾ, ಇದು ಎಲ್ಲರೂ ನಾನು ಚೆನ್ನಾಗಿ ಕಾಣ್ಬೇಕು ಅನ್ನೋದು ಬರೋದು ಬೇರೆ, ನಾನು ಇಂಪ್ರೂವ್ ಆಗ್ಬೇಕು ಅನ್ನೋದು ಬೇರೆ. ಡಿಫ್ರೆನ್ಸ್ ಇದೆ ಎರಡಕ್ಕೂ. ಚೆನ್ನಾಗಿ ಕಾಣ್ಬೇಕು ಅಂದ್ರೆ 4-5 ತಿಂಗಳು ಮಾಡ್ಬಿಟ್ರೆ ಶೇಪ್ ಬರ್ತಾರೆ. ಮೇಂಟೈನ್ ಮಾಡೋದಿದೆಯಲ್ಲ ಅದು ಅದೇ ಬ್ರೋ, ನಾನು ಫಸ್ಟ್ ನನ್ನ ತಲೆಗೆ ಬಂದಿದೆ ಒಂದು, ನೀನು ಕರೆಕ್ಟಾಗಿ ತಿಂದರೆ, ಕರೆಕ್ಟಾಗಿ ವರ್ಕೌಟ್ ಮಾಡಿದ್ರೆ ಬಾಡಿ ಬರುತ್ತೆ. ಇದನ್ನ ಟ್ರೈನ್ ಮಾಡು ಫಸ್ಟ್. ವೆನ್ ಯು ಟ್ರೈನ್ ದಟ್, ಫಿಸಿಕಲಿ ಮಾತ್ರ ಟ್ರೈನ್ ಮಾಡ್ತಾರೆ, ಮೆಂಟಲಿ ತುಂಬಾನೇ ವೀಕ್ ಆಗ್ತಾರೆ. ಅವ್ರು ಚೆನ್ನಾಗಿ ಕಾಣಿಸಿದ್ರು ಏನಂತಾರೆ, ಪೋರ್ಟ್ರೇ ಮಾಡ್ಕೊಳಕ್ಕಾಗ್ಲಿ ಕಾನ್ಫಿಡೆನ್ಸ್ ಆಗಲಿ ಇರಲ್ಲ. ಒಂದು ಪ್ಯಾಂಡಮಿಕ್ ಬಂದಿದ ತಕ್ಷಣ ತುಂಬಾ ಜನ ಬಾಡಿ ಬಿಲ್ಡರ್ಸ್ ನಾವು ನೋಡ್ದಂಗೆ ಸೂಸೈಡ್ ತುಂಬಾ ಜನ ಅಟೆಂಪ್ಟ್ ಮಾಡಿದ್ರು. ತುಂಬಾ ಮೆಂಟಲಿ ಸ್ಟ್ರಾಂಗ್ ಇದ್ದಿದ್ರು ಅವರು. ಸೊ ನನ್ಗನ್ಸೋದು ಅದೊಂದೇ, ಮೆಂಟಲಿ ಕೂಡ ಸ್ಟ್ರಾಂಗ್ ಆಗಬೇಕು. ಫಿಸಿಕಲಿ ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ ನಾನು 3 ಇಯರ್ಸಿಂದ ಈ 6 ಇಯರ್ಸ್ವರೆಗೂ ಅಂದರೆ ಮಿಡ್ ಹಾಫಲ್ಲಿ ನನ್ನ ಗೇನ್ಸ್ ಆಗಿ ತುಂಬಾ ಕಡಿಮೆ. ಓಕೆ, ನಾನು 71 kg ಇದ್ದೆ, ಇವಾಗ 71 ಇದ್ದೀನಿ. ಇಟ್ಸ್ ವೆರಿ ಹಾರ್ಡ್ ಅಷ್ಟೇ. ವೀಕ್ನ ನಾವು ರೀಚ್ ಆದಮೇಲೆ ವಿ ಕಾಂಟ್ ಪುಟ್ ಆನ್ ಲೈಕ್ ಕ್ರೇಜಿ ಆಗಲ್ಲ. ಮೈನರ್ ಮೆಂಟಲಿ ಸ್ಟ್ರಾಂಗ್ ಮಾಡ್ಕೊಂಡು ಅದನ್ನ ಯು ಶುಡ್ ಅಕ್ಸೆಪ್ಟ್ ವಾಟ್ ಇಟ್ ಈಸ್. ಎಸ್, ನ್ಯಾಚುರಲ್ ಆಗಿ ಓಕೆ ಐ ಕ್ಯಾನ್ ಅಚೀವ್ ದಿಸ್. ಹೌದು. ಅನ್ರಿಯಲಿಸ್ಟಿಕ್ ಡಿಮ್ ಇಟ್ಕೊಂಡು ತಲೆ ಕೆಡ್ಸ್ಕೊಂಡ್ರೆ ಏನೂ ಆಗಲ್ಲ. ಈಗೆಲ್ಲ ಅದೇ ಬ್ರೋ ಆಗಿರೋದು. ಯಾರೋ ಒಬ್ಬ ಬರ್ತಾನೆ, ಹೌದು, ಫೇಕ್ ನಾಡಿ ಹಾಕ್ತಾನೆ, ಇವರು ಹುಡುಗರೆಲ್ಲ ಎದ್ಬಿಡ್ತಾರೆ, ಎಕ್ಸ್ಪೋಸ್ ಮಾಡ್ತಾರೆ, ಮತ್ತೆ ಡ್ರಗ್ ಅಬ್ಯೂಸ್ ಮಾಡ್ತಾರೆ. ಅದರಿಂದ ತುಂಬಾ ಜನ ಲೈಕ್ ಅನ್ಸೋದೇನಂದ್ರೆ ನಾವು ಡಿಸ್ಮಾರ್ಫಿ ಆಗುತ್ತೆ. ಏಯ್ ನಾನೇನು ಗುರು ಹಿಂಗೆ ಕಾಣಿಸ್ತಾ ಇದೀನಿ, ಯಾರೋ ಲೈಕ್ ಅನಬಾಲಿಕ್ ಯೂಸ್ ಮಾಡಿ ಡ್ರಗ್ ಯೂಸ್ ಮಾಡಿ 3 ಇಯರ್ಸ್ ಅದು ಹೇಳಕ್ಕಾಗಲ್ಲ ಬ್ರೋ. ಬಟ್ ಅವ್ರ ಜೆನೆಟಿಕ್ಸ್ ಇರ್ಬೋದು, ಜೆನೆಟಿಕ್ ಇರ್ಬೋದು. ಅವರು ಎಲ್ಲರೂ ಹಂಗೆ ಇರ್ತಾರೆ ಅಂತ ಹೇಳಕ್ಕಾಗಲ್ಲ. ಅದನ್ನ ನಾವು ಕಂಪೇರ್ ಮಾಡಬಾರ್ದು. ನಾನು ಲಾಸ್ಟ್ ವರ್ಷ ಹೆಂಗಿದ್ದೆ, ಈ ವರ್ಷ ಹೆಂಗಿದ್ದೀನಿ, ದಟ್ ಈಸ್ ಇಂಪಾರ್ಟೆಂಟ್. ಲೈಕ್ ವೈಟ್ ನಂದು ಲಾಂಗ್ ಹೆಡ್. ನೀ ಎಷ್ಟೇ ಬೈಸಿವ್ ಮಾಡಿದ್ರು ಪೀಕ್ ಬರಲ್ಲ, ಶಾರ್ಟ್ ಹೆಡ್. ಅದು ಸ್ವಲ್ಪ ಜಲಸ್ ಅನ್ಸುತ್ತೆ ನಂಗೆ ನೋಡಿದ್ರೆ, ಬಟ್ ಅದೇ ನಿಜ. ಜೆನೆಟಿಕ್ಸ್ ಏನು ಮಾಡಲ್ಲ. ಅದು ಬೇರೆದ್ರಲ್ಲಿ ಏನೂ ಆಗಲ್ಲ ಬ್ರೋ. ಬಟ್ ಬೈಸಿಪ್ಸ್ ಅಲ್ಲ, ಹುಡುಗರಿಗೆ ಬೈಸಿಪ್ಸ್ ಅಂದ್ರೆ ಅದೇನೋ ಹುಚ್ಚು ಚಿಕ್ಕವರಿಂದನು. ಅದು ದೊಡ್ಡದಾಗಿರ್ಬೇಕು. ನಾನು ಹಿಂಗ್ ಮೆಜರ್ ಮಾಡಿದ್ರೆ ನಮ್ಮ ಬೈಸಿಪ್ ದೊಡ್ಡದಿದೆ, ಬಟ್ ಹಿಂಗ್ ಕಾಣಿಸ್ತಾ ಇಲ್ವಲ್ಲ ಅನ್ನೋದು ಒಂದು ಎಲ್ಲೋ ಒಂದು ಮೂಲೆಯಲ್ಲಿ. ಶರ್ಟ್ ಎಲ್ಲ ಹಾಕೊಂಡು ಹೊರಗಡೆ ಹೋದ್ರೆ ನೀನ್ ಜಿಮ್ ಮಾಡ್ತೀನಿ, ಸೊ ಅದು ತೆಗ್ದಾಗ್ಲೇ ಅಂತ ಅನ್ಸ್ಬೇಕು. ಆ ತರ ಇರುತ್ತೆ ಯಾವಾಗ. ಸೊ ಪಂಪ್ ಕವರ್ ತೆಗಿತ್ಯಾ, ಇನ್ನ ಹೈಡ್ ಮಾಡ್ತೀಯಾ, ಇಲ್ಲ ಲಾಸ್ಟ್ ಅಲ್ಲಿ ತೆಗಿತ್ಯಾ? ಓಕೆ, ತೆಗಿಯೋಣ. ಓಕೆ, ಸ್ಲೀಪರ್ ಬಿಲ್ಡ್ ಸ್ಟ್ರೆಡ್ನೆಸ್ ಇದೆಯಲ್ಲ, ದಟ್ ಈಸ್ ನೈಸ್. ಹೇಳುದ ಸ್ಲೀಪರ್ ಬಿಲ್ಡ್. ಇವಾಗ ನೋಡಿ, ವೈಟ್ ಜಿಮ್ ಹೋಗಲ್ಲ ಅಂತಿದ್ರು, ಇವಾಗ ಬೈಸಿಪ್ಸ್. ಇಷ್ಟೊತ್ತು ಲೈಕ್ ಇದ್ರಲ್ಲಿ ನೋಡಿದಾಗ ಹುಡ್ಡಿಯಲ್ಲಿ ಚಿಕ್ಕ, ನನಗೂ ಹಂಗೆ ಅನ್ಸುತ್ತೆ ಚಿಕ್ಕದು ಅಂತ. ಇವಾಗ ತೆಗೆದ್ರಲ್ಲ ನಾವು, ಇವಾಗ ಗೊತ್ತಾಗದ ಕ್ರೇಜಿ. ನೈಸ್. 15. Hold. Last 5, 4, 3, 2, 1. Come on. 10 seconds. Yes. Effect ಬೇರೆ
ಫುಲ್ ಇವತ್ತು ಪಂಪ್ ಇವತ್ತು. ಲೈಟ್ ಅನಿಸ್ತಾ ಇದೆ. ನಾನು ಅನ್ಕೊಂಡೆ ಸ್ಟಾರ್ಟ್ ಮಾಡಿದಾಗ ಅನ್ಕೊಂಡೆ ಮಾಡ್ತಾ ಇರ್ತೀನಲ್ಲ. ಈಸಿ. ಮತ್ತೆ ಸಜೆಷನ್ಸ್ಗಳು ಬರೋದು ತುಂಬಾ ರ್ಯಾಂಡಮ್ ಆಗಿ ಬರ್ತಾ ಇರುತ್ತಲ್ವಾ, ಹಾ ಜನಗಳು ಕೊಡೋ ಸಜೆಷನ್ ಆಗ್ಲಿ ಏನೇ ಆಗ್ಲಿ, ಅದು ಬ್ರೋ ಇನ್ನೊಂದು ತುಂಬಾನೇ DMs ಅಲ್ಲಿ ಬರ್ತಾನೆ ಇರುತ್ತೆ. ಏನೋ ಹೇಳ್ತಾ ಇರ್ತಾರೆ, ನಾನು ಕೇಳ್ತಾ ಇರ್ತೀನಿ, ಬಟ್ ನಾನು ಯಾವುದನ್ನು ಇಗ್ನೋರ್ ಮಾಡಲ್ಲ ಬ್ರೋ. ಏನೋ ಇವಾಗ ಅದೇ ಹೇಳಿದ್ನಲ್ಲ, ನಾನು ಎಲ್ಲದನ್ನು ಹೆಂಗೆ ನೋಡ್ತೀನಿ ಅಂದರೆ, ಇವಾಗ ಏನೋ ಒಂದು ಆಗ್ತಿದೆ ಅಂದರೆ ಅದೇನೋ ಒಂದು ರೀಸನ್ಗೆ ಆಗ್ತಿದೆ. ಇವಾಗ ನಾನು ಇಷ್ಟು ಸ್ಟ್ರಾಂಗ್ ಆಗಿ ಏನಕ್ಕೆ ಬಿಲೀವ್ ಮಾಡ್ತೀನಿ ಅಂದರೆ, ಇವಾಗ ನೋಡಿ ಅಲ್ಲಿ ನಾನು ದೇವಸ್ಥಾನ ಹತ್ರ ವೆಯ್ಟ್ ಮಾಡ್ತಿದ್ದೆ, ನೀವು ಇಲ್ಲಿ ಹೇಳಿದ್ರಿ, ಅದು ಹೇಳೋರ್ಗು ನನಗೆ ಗೊತ್ತಿರಲಿಲ್ಲ. ಅದೇ ಥರ ಬೇಜಾನ್ ಇನ್ಸಿಡೆಂಟ್ಸ್ ಆಗಿರುತ್ತೆ, ವಿಚ್ ಐ ಡೋಂಟ್ ನೋ. ಇವಾಗ ನಾನು ಸ್ವಲ್ಪ ಲೇಟಾಗಿ ಹೋಗ್ತಾ ಇದ್ದೀನಿ ಅಂದರೆ ಅಲ್ಲಿ ಏನೋ ರೀಸನ್ ಇರುತ್ತೆ, ಯಾಕೆ ಬೇಕೋ ಅದನ್ನೆಲ್ಲ ನಾನು ತಲೆ ಕೆಡ್ಸ್ಕೊಬಾರ್ದು. ಆ ಥರ ಕೇಳಿಸ್ಕೋಬೇಕು, ಅದ್ರಲ್ಲಿ ನಮ್ಗೇನು ಬೆಸ್ಟೋ. ಒಪಿನಿಯನ್ಸ್ ಅಂತ ಬಂದಾಗ ಸುಮಾರು ಜನ ಹಿಂಗ್ ಮಾಡ್ಬೇಕಿತ್ತು, ಹಾಗೆ ಮಾಡ್ಬೇಕಿತ್ತು, ಅವರವರ ಥಾಟ್ಸ್ಗಳನ್ನ ನಮ್ಮ ಮೇಲೆ ಇಂಪ್ಲಿಮೆಂಟ್ ಮಾಡ್ತಾರೆ. ಕೇಳಬೇಕಾಯ್ತು ಮರ್ತೋದೆ, ಹೇಳ್ಬೇಕಾಯ್ತು ಮರ್ತೋದೆ, ಆ ಥರ ರಿಗ್ರೆಟ್ ಇರಬಾರ್ದು. ಪಂಪ್ ಐ ಕ್ಯಾನ್ ಗೆಟ್ ಟಿಲ್ ಐ ಡೈ, ಆ ಥರ ನನ್ನ ಮೈಂಡ್ ಸೆಟ್. ಅಷ್ಟೇನಾ ಬ್ರೋ? ಸಾಯಿಸ್ಬಿಟ್ಟಿದೆ ಇವತ್ತು ಬೈಸಲ್ಲ. ನನಗೆ ನಮ್ನೆಸ್ ಆಗ್ಬಿಟ್ಟಿದೆ ಇಲ್ಲೆಲ್ಲ ಫುಲ್ ನಾನು ಇವತ್ತೇ ಹೊರಡೋಣ ಅನ್ಕೊಂಡೆ, ಬಟ್ ಅವನ್ನೆಲ್ಲ ನೋಡಿಸ್ಬಿಟ್ಟು ಕರ್ಕೊಂಡು ಹೋಗೋಣ. ವೆರಿ ಗುಡ್ ಏನೋ ಬ್ರೋ, ಒನ್ ಆಫ್ ದ ಬೆಸ್ಟ್ ಪ್ಲೇಸ್, ವೆರಿ ಗುಡ್. ಬೆಂಗಳೂರಲ್ಲಿ ಇಲ್ಲಿ ಬರ್ತಾ ಇದ್ರೆ ನಾನು ಗುರು, ನನಗೆ ಲಿಟ್ರಲ್ ಇದೆ ಅನ್ಸಿದ್ದು, ಮೈಸೂರಿನ ಯಾಕೆ ಗುರು ಕ್ಯಾಪಿಟಲ್ ಮಾಡಿಲ್ಲ ಕರ್ನಾಟಕಕ್ಕೆ. ನನಗದು ಥಾಟ್ ಫಸ್ಟೇ ಬಂತು ಬ್ರೋ. ಈ ರೋಡ್ಗೆ ಒಂದೊಂದು ಬೆಂಗಳೂರು ತರ ಮೈಸೂರು ಆಗ್ತಾ ಇದ್ರೆ ಸಾಕು. ಅದೇ ನಾನು ಹಂಗೆ ಅನ್ಕೊಂಡಪ್ಪ, ಬೇಡ ಯಾರು ಬರೋದು ಬೇಡ ಇಲ್ಲಿಗೆ, ಬಂದ್ರೆ ಬೆಂಗಳೂರಿಗಿಂತ ವರಸ್ಟ್ ಆಗ್ಬಿಡುತ್ತಿದ್ವು ಬ್ರೋ. ಲೈಕ್ ಇವಾಗ ರೋಡಲ್ಲಿ ಬರ್ತಿದ್ರೆ, ರೋಡಲ್ಲಿ ಒಂದು ಡಿಸೆನ್ಸಿ, ಡಿಸಿಪ್ಲಿನ್, ಕ್ಲೀನು ಎಲ್ಲ ನೇಚರ್ ಥರ ಇದೆ, ನೇಚರಿಂದ ಬಂದಿರೋ ಥರ ಇದೆ. ಅಲ್ಲಿ ಇವರೇ ಫೇಕ್ ಮಾಡಿ ನೇಚರ್ ಕ್ರಿಯೇಟ್ ಮಾಡಿ ಅದನ್ನು ಹಾಳು ಮಾಡಿ ಆ ಥರ ಆಗಿರೋದು. ಇವಾಗ ಚರ್ಚ್ ಸ್ಟ್ರೀಟ್ಗೆ ಹೋದ್ರೆ ಏನು ಕ್ಲೀನ್ ಆಗಿದೆ ಗುರು ಅಂತ, ಪಕ್ಕದ ರೋಡ್ಗೆ ಹೋಗೋರು ಇನ್ನೂ ಗಲೀಜಾಗಿದೆ. ಬೈಸಿಕ್ ಪೀಕ್ ನೋಡು ಚಿಕ್ಕದ. ಹಾ, ಈ ಪೀಸ್ ಜೋಡಿಸ್ದಂಗಿದೆ ಬ್ರೋ ನಿಮ್ಗೆ ಹಿಂದೆ. ಕ್ರೇಜಿ. ಇನ್ನೂ ಓಪನ್ ಮಾಡ್ಬೋದು. ಒಂದು ಸ್ವಲ್ಪ ಬ್ರೋ ನೀನು ಪೋಸಿಂಗ್ ಬಗ್ಗೆ ಪ್ರಾಕ್ಟೀಸ್ ಮಾಡಿದ್ರೆ ವಿಡಿಯೋ ಕ್ಲೋಸ್ ಮಾಡೋ ಸಮಯ ಬಂತು. ಅವ್ರಿಗೆ PT ನಡೀತಿದೆ, ಸೊ ಅದಕ್ಕೋಸ್ಕರ ಡಿಸ್ಟರ್ಬ್ ಮಾಡೋದು ಬೇಡ ಅಂತ ಎಂಡಲ್ಲಿ ಶೂಟ್ ಮಾಡಲಿಲ್ಲ, ಹಾಗೆ ಬಂದ್ವಿ. ವಿಲ್ ಗೋ ಟು ರೂಮ್ ಆ್ಯಂಡ್ ವಿಲ್ ಟಾಕ್. ವಿತ್ ಆಲ್ಮೋಸ್ಟ್ 40 grams ಆರ್ 70 grams ಕಾರ್ಬ್ಸಲ್ಲಿ ಬಾಡಿ ಪಂಪ್ ಆಗಿದೆ. 0 ಪಂಪ್ ಇದೆ ಬಾಡಿಯಲ್ಲಿ. ಬೆಳಗ್ಗೆಯಿಂದ ಏನು ತಿಂದಿಲ್ಲ. ಇವಾಗ
ಆ್ಯಕ್ಚುಲಿ ನಾನು ವೇಯಿಂಗ್ ಸ್ಕೇಲ್ ತಂದಿದ್ದೆ, ಎಲ್ಲ ವೆಯ್ಟ್ ಮಾಡಿಕೊಂಡು ಕ್ಲೀನಾಗಿ ಮೆಷರ್ ಮಾಡಿಕೊಂಡು ಕ್ಯಾಲೋರೀಸ್ ಬಜೆಟಲ್ಲಿ ತಿನ್ನೋಣ ಅಂತ. ಬಟ್ ಬೆಳಗ್ಗೆಯಿಂದ ಒಂದು ಪ್ರೋಟೀನ್ ಬಾರು, 2 ದೋಸೆ, ಅದು ಸೆಟ್ ದೋಸೆ, ಅದು ಬಿಟ್ಟರೆ ಬಾಡಿಯಲ್ಲಿ ಏನಿಲ್ಲ. ಇವಾಗ ಆ್ಯಕ್ಚುಲಾಗೆ ತಿನ್ನೋದೇನು ಅಂತ ತೋರಿಸ್ತೀನಿ. ಆ್ಯಂಡ್ ನೈಟಲ್ಲಿ ನಮ್ಮ ಮೈಸೂರು ಹೆಂಗೆ ಕಾಣಿಸುತ್ತೆ ಅಂತ ತೋರಿಸ್ತೀನಿ. ಇವಾಗ ನಾವು ದೋಸೆ ತಿನ್ನೋಕೆ ಹೋಗ್ತಾ ಇದ್ದೀವಿ. ಆ್ಯಂಡ್ ಇದು ಯಾವುದೋ ಮೈಲಾರಿ ಸಿನ್ಸ್ 1928 38 ಇತ್ತು. 28 38 78 ಯಾವುದೋ ಗ್ಲೈಕೋಜನ್ ಏನಿಲ್ಲ ಬಾಡಿಯಲ್ಲಿ, ಫುಲ್ಲು ಡಿಪ್ಲೀಟ್ ಆಗಿಬಿಟ್ಟಿದ್ದೀನಿ. ಬೆಳಗ್ಗೆಯಿಂದ ಕಾರ್ಬ್ಸ್ ಇಲ್ಲ, ಏನಿಲ್ಲ, ನೀರಿಲ್ಲ, ಪಂಪೇ ಕೂರಿಲ್ಲ. ಸ್ಕಿನ್ ಕೆಳಗಡೆ ಫುಲ್ ವಾಟರ್ ರಿಟೆನ್ಷನ್ ಆಗಿಬಿಟ್ಟಿದೆ, ಸ್ವೆಲ್ಲಿಂಗ್ ಥರ ಆಗ್ತಾಯಿದೆ, ಕಾಲೆಲ್ಲ ವಾಟರ್ ಹೋಲ್ಡ್ ಮಾಡಿಬಿಟ್ಟಿದೆ. ನೀರಿಲ್ದಿರ ನೋಡಿ, ಒಂದಿನ ನೀರು ಕುಡ್ದಿಲ್ಲ ಅಂದರೆ ಇದೇ ಆಗೋದು. ಅದಕ್ಕೆ ನಾನು ಹೇಳಿದ್ದು 4 ಲೀಟ್ರ್ ಇಲ್ಲ 3 ಲೀಟ್ರ್ ನೀರು ಕುಡಿಯಿರಿ. Simply cannot trust what your mind is telling you. ಇವಾಗ ಸ್ವಲ್ಪ ಕ್ಲಿಪ್ಸ್ ಎಲ್ಲ ತಗೊಂಡು ಮತ್ತೆ ರೂಮ್ ಕಡೆಗೆ ಹೋಗ್ತಾ ಇದ್ದೀವಿ. ಮೈಲಾರಿ ದೋಸೆ ತಿಂದು ಹೊಟ್ಟೆ ಬ್ಲಾಸ್ಟ್ ಆಗ್ಬಿಡಿ, 2 ದೋಸೆ ತಿಂದ್ಬಿಟ್ಟಿದ್ದೀವಿ. ಫುಲ್ ರಿವರ್ಸ್ ಹೊಡಿದಾಯಿತು. ಸೊ ಕಾರ್ಡಿಯೋಗೋಸ್ಕರ ಇಲ್ಲಿಂದ ಇವಾಗ ರೂಮ್ವರೆಗೂ ನಡ್ಕೊಂಡು ಹೋಗ್ತೀವಿ. ಅಲ್ಲಿಂದ ನಡ್ಕೊಂಡು ಬಂದ್ವಿ. ಇವತ್ತು ಡೇ 2 ಇನ್ ಮೈಸೂರು. ನಿನ್ನೆ ಅಂತೂ ಕ್ರೇಜಿಯಾಗಿತ್ತು. ವರ್ಕೌಟ್ ಆಗಲಿ, ಆದಮೇಲೆ ಸುತ್ತಾಡಿದ್ದಾಗಲಿ, ತಿಂದಿದ್ದಾಗಲಿ. ಒಬ್ಬರು ಮೀಟ್ ಆದರು, ಸತೀಶ್ ಅಂತ. ಮೆಸೇಜ್ ಮಾಡಿ ಬಂದು ಪಾಪ ಮೀಟಾಗಿ ಹೋದರು. ಐ ಫೆಲ್ಟ್ ರಿಯಲಿ ಗುಡ್ ಟಾಕಿಂಗ್ ಟು ಪೀಪಲ್. ಏನೋ ಒಂಥರ ಎಲ್ಲೋ ಇದ್ವಿ, ಯಾರು ಒಂದು 4-5 ತಿಂಗಳ ಮುಂಚೆ ಯಾರಿಗೂ ಗೊತ್ತಿರಲಿಲ್ಲ. ಬಟ್ ರ್ಯಾಂಡಮಾಗೆ ಒಂದೇ ಮೈಂಡ್ಸೆಟ್ಟಲ್ಲಿರೋ ಪೀಪಲ್, ಲೈಕ್ ಮೈಂಡೆಡ್ ಪೀಪಲ್ನ ಮೀಟ್ ಆದಾಗ ಫೀಲ್ಸ್ ಲೈಕ್ ಸಮಥಿಂಗ್ ಡಿಫ್ರೆಂಟ್. ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ ಅದು. ಸೊ ರಾತ್ರಿ ದೋಸೆ ತಿಂದಮೇಲೆ ಅವರು ಬಂದು ಮೀಟ್ ಆದರು, ಸತೀಶನವರು. ಆ್ಯಂಡ್ ಅದಾದಮೇಲೆ ನಾವು ಪ್ಯಾಲೇಸ್ಗೆ ಹೋಗಿ ಸ್ವಲ್ಪ ಕ್ಲಿಪ್ಸ್ ಎಲ್ಲ ತೊಗೊಂಡು ಪ್ಯಾಲೇಸ್ ನೋಡಿಕೊಂಡು ಲೈಟಿಂಗಲ್ಲಿ ಮತ್ತೆ ವಾಪಸ್ ಬಂದು ತಗೊಂಡ್ವಿ. ಇವಾಗ ಟೈಮ್ 9:30 ಆಗಿದೆ. ಆ್ಯಂಡ್ ಇವಾಗ ಇನ್ನೊಂದು ಇಂಪಾರ್ಟೆಂಟ್ ಕೆಲಸ ಇದೆ. ಏನು ಅಂದರೆ ದ ಫೇಮಸ್ ಹನುಮಂತು ಬಿರಿಯಾನಿ ತಿನ್ನೋಣ ಅಂತ ಹೊರಡ್ತಾ ಇದ್ದೀವಿ. ಅಮ್ಮ ತಿನ್ಕೊಂಬ ಅಂತ ಫೋರ್ಸ್ ಮಾಡಿದ್ರು. ಸೊ ಅದಕ್ಕೋಸ್ಕರ ತಮ್ಮನೂ ತಿನ್ನಬೇಕು, ಟೇಸ್ಟ್ ಮಾಡಬೇಕು ಅಂತಂದ. ನಾನು ತಿನ್ನೋಣ ಬಿಡುಗರು, ಒಂದಿನ ಏನಾಗುತ್ತೆ ಅಂದ್ಬಿಟ್ಟು ಹೋಗ್ತಾಯಿದ್ದೀನಿ. ಆ್ಯಂಡ್ ಸೆಕೆಂಡ್ ಮೀಲಾ, ಫಸ್ಟ್ ಮೀಲು ಪ್ರೋಟೀನ್ ಬಾರ್ ತಿಂದೆ, ಒಂದು 10 ಗ್ರಾಮ್ಸ್ದು. ಅದಾದಮೇಲೆ 2 ಸ್ಕೂಪ್ಸ್ ಆಫ್ ವೇ ಪ್ರೋಟೀನ್ ಕುಡಿತಾ ಇದ್ದೀನಿ. ಇವಾಗ ಒಂದೇ ಸರಿ ಕುಡಿಯೋಲ್ಲ, ಇವಾಗ ಸ್ವಲ್ಪ ಕುಡ್ದು ಹೋಗಿ ತಿನ್ಕೊಂಡು ಮತ್ತೆ ಬಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋಣ ಅಂತಿದ್ದೀನಿ. ಬ್ಯಾಕೆಲ್ಲ ನೋವ್ತಾ ಇದೆ. ಆವಾಗ ಇನ್ನು ಸ್ವಲ್ಪ ಕುಡಿದ್ಬಿಟ್ಟು ಮಧ್ಯಾಹ್ನ 3:30ಗೆ ಟ್ರೈನ್ ಇರೋದು. ನಂಗೆ ಹೋಗೋಕ್ಕಂತೂ ಮನಸ್ಸೇ ಇಲ್ಲ ಗುರು. ಇಲ್ಲಿಂದ ಫುಲ್ ಥರ ಡಿಫ್ರೆಂಟ್ ವೈಬ್ ಮೈಸೂರೇ. ಎನಿವೇಸ್ ಹೋಗೋಣ ವಾಪಸ್ಸು. ಆ್ಯಂಡ್ ಹೋಗಿ ಬಿರಿಯಾನಿ ತಿನ್ಕೊಂಡು ಬರೋಣ. ಬಿರಿಯಾನಿ
ರೇಟಿಂಗ್ 9 out of 10. When your heart is broken, you simply come. ಬೆಂಗಳೂರಿಗೆ ಗ್ರೀನ್ ಸಿಟಿ ಅಂತ ಏನಕ್ಕೆ ಹೆಸರು ಕೊಟ್ಟಾರೋ ಗೊತ್ತಿಲ್ಲ, ಮೈಸೂರಿಗೆ ಕೊಡಬೇಕಾಯ್ತು ಅಂತ ನನ್ನ ಒಪಿನಿಯನ್. ನೀವು ಏನು ಅನ್ಕೊಂತೀರ ಏನೋ ಗೊತ್ತಿಲ್ಲ. ಗುರು ಪ್ರತಿ ಒಂದು ರೋಡು ಫುಲ್ ಗ್ರೀನ್ರಿನೇ ಇಲ್ಲಿ ನೋಡಿ. ಇದು ನಾರ್ಮಲ್ ಪ್ಯಾಲೇಸಿಂದ ರೂಮ್ಗೆ ಹೋಗೋ ರೋಡ್ ಗುರು. ಇದು ಗ್ರೀನ್ರಿ ಎವ್ರಿವೇರ್. ಅಲ್ಲಿ ನೋಡ್ಬೇಕಿತ್ತು ಇನ್ನು ಅಲ್ಲಿ ಫುಲ್ ಏನು ಸಿನಿಮ್ಯಾಟಿಕ್ ಆಗಿದೆ ಗುರು ನೋಡು. ಅದು ಸೊ ಫೈನಲಿ ಈ ವಿಡಿಯೋ ಮುಗಿಸುವ ಸಮಯ ಬಂತು. ಟೈಮ್ ಬಂದು 40 ಆಲ್ಮೋಸ್ಟ್. 1 o'clockಗೆ ರೂಮ್ ಚೆಕ್ಔಟು. ಸೊ 3 o'clockಗೆ ಟ್ರೈನ್ ಇರೋದು, 3:45ಗೆ ಟ್ರೈನ್ ಇರೋದು ನಮಗೆ ಬ್ಯಾಕ್ ಟು ಬ್ಯಾಂಗ್ಳೂರ್. ನನಗಂತೂ ಮೈಸೂರು ಬಿಟ್ಟು ಹೋಗೋಕ್ಕೆ ಮನಸ್ಸು ಬರ್ತಾ ಇಲ್ಲ. ನಾನು ನನ್ನ ತಮ್ಮ ಹೋಗಿ ಮಾತಾಡ್ತಾ ಇದ್ವಿ, ಇಲ್ಲೇ ಇದ್ಬಿಟ್ರೆ ಚೆನ್ನಾಗಿರುತ್ತೆ ಗುರು, ಇಲ್ಲೇ ಎಲ್ಲ ಜಿಮ್ಗೆ ಸೇರ್ಕೊಂಬಿಡೋಣ ಅಂತ. ಅದೆಲ್ಲ ಊರಿಗೆ ಹೋದಾಗೂ ಅದೇ ಥರ ಅನಿಸ್ತಾ ಇರುತ್ತೆ. ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್, ಡಿಫ್ರೆಂಟ್ ಎನ್ವಿರಾನ್ಮೆಂಟ್. ಮೈಸೂರೇನು ಜಾಸ್ತಿ ದೂರ ಇಲ್ಲ ಬೆಂಗಳೂರಿಂದ, ಬರ್ತಾರಣ ಹೋಗ್ತಾರಣ. ಆದರೆ ಮೈಸೂರು ಬಗ್ಗೆ ಮಾತಾಡಬೇಕು, ಈ ಎಕ್ಸ್ಪೀರಿಯನ್ಸ್ ಬಗ್ಗೆ ಮಾತಾಡಬೇಕು ಅಂದರೆ ನನಗೆ ಈ ವರ್ಷದಲ್ಲಿ ಫಸ್ಟ್ ಟೈಮ್ ನಾನು ಬೆಂಗಳೂರು ಬಿಟ್ಟು ಆಚೆ ಬಂದಿರೋದು ಅಂದರೆ ಇಲ್ಲಿಗೆ. ಆ್ಯಂಡ್ ಇಟ್ ಈಸ್ 29th ಇವತ್ತು. ಇನ್ನೊಂದು ದಿನ ಇದೆ 2025 ಎಂಡ್ ಆಗೋಕ್ಕೆ, 2024 ಎಂಡ್ ಆಗೋದಕ್ಕೆ. 2024 ಎಂಡ್ ಆಗೋದಕ್ಕೆ ಇನ್ನೊಂದು ದಿನ ಇದೆ. ಆ್ಯಂಡ್ ಅವಾಗ ಒಂದು 2025ಗೆ ಒಂದು ಒಳ್ಳೆ ಮೆಮೊರಿ ತೊಗೊಂಡೋಗ್ತಾ ಇದ್ವಿ. ಇದು ಕೂಡ ಆ ಮೆಮೊರಿಗೆ ಇನ್ಕ್ಲೂಡ್ ಆಗಿದ್ದಕ್ಕೆ ನನಗೆ ತುಂಬ ಹ್ಯಾಪಿ. ಜಿಮ್ಮಲ್ಲಿ ವರ್ಕೌಟ್ ಆಗಿರ್ಬೋದು, ಎಕ್ಸ್ಪೀರಿಯೆನ್ಸು, ವಿಜಯನ್ ಮೀಟ್ ಆಗಿದ್ದು, ಅವ್ರ ಜೊತೆ ವರ್ಕೌಟ್ ಮಾಡಿದ್ದು, ಜಿಮ್ಮಲ್ಲಿ ಇನ್ನೂ ಸ್ವಲ್ಪ ಜನ ಬಂದು ಮಾತಾಡಿದ್ರು, ಅವ್ರ ಜೊತೆ ಮಾತಾಡಿದ್ದಕ್ಕೆ, ಜಿಮ್ ಎನ್ವಿರಾನ್ಮೆಂಟು, ಮೈಸೂರು ಎನ್ವಿರಾನ್ಮೆಂಟು, ಕಲ್ಚರು, ಮತ್ತು ನೆನ್ನೆ ರಾತ್ರಿ ಸತೀಶನ್ ಅವ್ರು ಸಿಕ್ಕಿದ್ರು, ಅವ್ರ ಜೊತೆ ಮಾತಾಡಿದ್ದು ನನಗೆ ತುಂಬ ಖುಷಿ ಆಯಿತು. ಎಲ್ಲ ಎಕ್ಸ್ಪೀರಿಯೆನ್ಸ್ ಎಲ್ಲ ಚೆನ್ನಾಗಿತ್ತು. ಉಪೇಂದ್ರ ಅವರೇನೋ ಒಂದು ಡೈಲಾಗ್ ಹೇಳಿದರು, ಅದೆಲ್ಲಿ ರೀಲಲ್ಲಿ ನೋಡಿದ್ದೆಲ್ಲೋ. ನಿಂದು ಅನ್ನೋದು ಏನು ಅಂದರೆ ಬರೀ ನಿನ್ನ ಮೆಮೊರೀಸ್, ನಿನ್ನ ಥಾಟ್ಸ್, ಅದನ್ನು ಮಾತ್ರ ನೀನು ಸೋಲಲ್ಲಿ ಕೂಡ ಕ್ಯಾರಿ ಮಾಡ್ತೀಯ, ನಿನ್ನ ಬಾಡಿ ಕೂಡ ಕ್ಯಾರಿ ಮಾಡಲ್ಲ ಅಂತ ಹೇಳಿದ್ರು ಅವರು. ಸೊ ದಟ್ ಈಸ್ ವಾಟ್ ಈಸ್ ಇಂಪಾರ್ಟೆಂಟ್. ನಮಗೆ ನಮ್ಮ ಸ್ಟೈಲಲ್ಲಿ ಎಂಡಿಂಗ್ ಸಿಕ್ಕಿದೆ. ನನಗೆ ದಿಸ್ ಈಸ್ ದ ಬೆಸ್ಟ್ ಆ್ಯಂಡ್ ದಿ ಬೆಸ್ಟ್ ವೇ ಟು ಎಂಡ್ 2024. ಇದಕ್ಕಿಂತ ಇನ್ನು ಬೆಸ್ಟ್ ವೇ ನನ್ನ ಹಾರ್ಟ್ಗೆ, ನನ್ನ ಮೈಂಡ್ಗೆ, ನನ್ನ ಸ್ಯಾಟಿಸ್ಫ್ಯಾಕ್ಷನ್ಗೆ ಸಿಗಲ್ಲ. ಇದೇ ನನಗೆ ಮುಂಚೆಯಿಂದನೂ ಬೇಕಾಗಿದ್ದು. ಇದೇ ಥರ ಲೈಫ್ ನಾನು ಬದುಕಬೇಕು ಅಂತ ಅಂದ್ಕೊಂಡಿದ್ದು. ಆ್ಯಂಡ್ ಐ ಆಮ್ ಲೀವಿಂಗ್ ದಟ್ ಆ್ಯಂಡ್ ಐ ಲೀವ್ ದಟ್. ಸೊ ಇಷ್ಟು ಹೇಳ್ಬಿಟ್ಟು ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಾನು ಬೆಂಗಳೂರಿಗೆ ಹೋಗಿ ಎಂಡ್ ಮಾಡೋಣ ಅಂದ್ಕೊಂಡೆ, ಮನೆವರೆಗೂ ಹೋಗೋದು ಶೂಟ್ ಮಾಡೋಣ ಟ್ರೈನಲ್ಲಿ ಎಲ್ಲ ಅಂತ. ಬಟ್ ಮೈಸೂರಲ್ಲೇ ವೀಡಿಯೋ ಎಂಡ್ ಮಾಡಬೇಕು ಅಂತ ನನಗೆ ಮಲ್ಕೊಂಡಾಗ ತಲೆ ಹೊಡಿತು. ಸೊ ಎದ್ಬಿಟ್ಟು ಇವಾಗಲೇ ವೀಡಿಯೋ ಎಂಡ್ ಮಾಡ್ತಾಯಿದ್ದೀನಿ. ಇಲ್ಲಿವರೆಗೂ ನೀವು ನೋಡಿದ್ದೀರಾ ಅಂದರೆ, ಈ 2 ಎಪಿಸೋಡ್ ನೋಡಿದ್ದೀರಾ ಅಂದರೆ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಹಿಂಗೆ ಸಪೋರ್ಟ್ ಮಾಡ್ತಾರೆ, ಹಿಂಗೆ ಸಪೋರ್ಟ್ ತೋರಿಸ್ತಾರೆ. ಇನ್ನೂ ಬೇರೆ ಬೇರೆ ಪ್ಲೇಸಸ್ಗೆ, ಇನ್ನೂ ಬೇರೆ ಬೇರೆ ಕಂಟೆಂಟು, ಇನ್ನೂ ಬೇರೆ ಬೇರೆ ಏನಂತಾರೆ ಯೂನಿಕ್ನೆಸ್ ಜೊತೆ ನಾನು ಪಕ್ಕಾ ಬಂದೇ ಬರ್ತೀನಿ. ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ಅಂಟಿಲ್ ದೆನ್, ಟೇಕ್ ಕೇರ್, ಸ್ಟೇ ಹ್ಯಾಪಿ, ಸ್ಟೇ ಸ್ಟ್ರಾಂಗ್. ಬಾಯ್ ಬಾಯ್.